ಹಾಂ ಅಂಕಲ್ ನೀವು ರಾಮಪ್ಪ ಅಂಕಲ್ ಅದು ತುಂಬಾ ಫೇಮಸ್ ಗೊತ್ತು ಎಲ್ಲರಿಗೂ. ನೋಡಿ ಅಂಕಲ್ ಇವಾಗ ಟ್ರೈನ್ ಮಾಡ್ತಾ ಇದಾರೆ ಸಂತೋಷ್ಗೆ. ಬನ್ನಿ ಒಂದ್ಸರಿ ಹಂಗೆ ನೋಡೋಣ ಏನ್ ಟ್ರೈನ್ ಮಾಡ್ತಾ ಇದ್ದಾರೆ. ನಮ್ದೆಲ್ಲ ವರ್ಕೌಟ್ ಮುಗಿಸಿದ್ವಿ, ಪಂಪ್ ಮಾಡಿದೀವಿ ಬಾಡಿನ. ಹಂಗೆ ಬನ್ನಿ ಅಂಕಲ್. ನೋಡಿ ಮನೇನೆ ಗಾರ್ಡಿಂಗ್ ಮನೆ ತರ ಮಾಡ್ಕೊಂಡಿದ್ದಾರೆ. ಒಳಗಡೆ ಡಂಬಲ್ಸ್ ಎಲ್ಲ ಇನ್ನ ಜಾಸ್ತಿ ಇದಾವೆ. ಅಂಕಲ್ ಪ್ರತಿನಿತ್ಯ ಅವರ ವರ್ಕೌಟ್ ಅನ್ನು ಮುಗಿಸ್ಕೊಂಡೆ ಅವ್ರು ಪ್ರತಿನಿತ್ಯ ಕೆಲಸ ಏನು ಮಾಡ್ತಾರೆ ಅದು ಮತ್ತೆ ಅದನ್ನ ನೋಡಿ ಎಲ್ಲ ಟ್ರೈ ಮಾಡಿದ್ರು. ಗುಡ್. ಅಂಕಲ್ ಟ್ರೈನ್ ಮಾಡ್ತಾ ಇದಾರೆ ನಮ್ಮ ಸಂತೋಷ್ಗೆ. ಬ್ಯಾಕ್ ಇಂದ ಡಬಲ್ ಬೈಸೆಪ್ಸ್ ಕೊಡೋಣ ಹೇಗಿರುತ್ತೆ ವಿತ್ ಯುವರ್ ಬ್ಯಾಕ್ ಮಸಲ್ಸ್. ಗುಡ್. ಎಸ್ ಸೂಪರ್. ಗುಡ್. ಅಂಕಲ್ ತುಂಬಾ ಒಳ್ಳೆ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾ ಇದ್ದೀರಾ. ಮತ್ತೆ ಅಂಕಲ್ ನೋಡಬಹುದು ತುಂಬಾ ಹೆಂಗೆ ಕಾಣಿಸ್ತಾ ಇದಾರೆ ನಮ್ಮ ಮುಂದೆನೆ. ಅಂಕಲ್ ನಿಮ್ಮ ಏಜ್ ಎಷ್ಟು ಅಂಕಲ್? ಏಜು ಈಗ 72 ಮುಗಿತಾ ಇದೆ. ಓಕೆ. ಮುಂದಿನ ತಿಂಗಳಿಂದ 73ಕ್ಕೆ ಕಾಲಿದೆ. 73 ಅಂತೆ ಅಂಕಲ್. ನಾವು ಸುಮ್ನೆ ಎಲ್ಲೋ ನಾವೆಲ್ಲ ಮಾಡೋದಲ್ಲ ಫಿಟ್ನೆಸ್ ಅಲ್ಲ, ಇದು ರಿಯಲ್ ಫಿಟ್ನೆಸ್. ಇದು ಅಂಕಲ್ ಒಂದು ಬೈಸೆಪ್ಸ್ ನೋಡಿ 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 ಫಿಟ್ನೆಸ್. ಇದು ಫಿಟ್ನೆಸ್ ಆಕ್ಚುಲಿ. ಅಂಕಲ್ ನೀವು ಫಿಟ್ನೆಸ್ ಸೀಕ್ರೆಟ್ ಏನಂತ ಹೇಳ್ಬೋದಾ? ಸೀಕ್ರೆಟ್ ಅಂದ್ರೆ ಏನಿಲ್ಲ, ಪ್ರತಿದಿನ ನಿಮ್ಗೆ ಸ್ವಲ್ಪ ದೇಹ ದಂಡಿಸೋದು ಅಷ್ಟೇ. ಏನ್ ಜಿಮ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಓಕೆ. ಇವಾಗ ನಿಮ್ಮ ಮನೇನೆ ವ್ಯಾಯಾಮ ಶಾಲೆ ತರ ಮಾಡ್ಕೊಂಡಿದ್ದೀರಲ್ಲ, ಇವಾಗ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಏನಿಲ್ಲ, ಅದೇ ನಮ್ಮ ಆರೋಗ್ಯದ ಗುಟ್ಟು. ಓಕೆ ಓಕೆ. ಆರೋಗ್ಯದ ಗುಟ್ಟೆ ಈ ವ್ಯಾಯಾಮ. ಇದಕ್ಕೆ ಇನ್ಸ್ಪಿರೇಷನ್ ಏನಂತ ಕೇಳ್ಬೋದಾ ನಾನು? ಇನ್ಸ್ಪಿರೇಷನ್ ಅಂದ್ರೆ ಚೆನ್ನಾಗಿರ್ಬೇಕು ಅಂತ ಒಂದು ಮನಸ್ಸಿದೆ ಅಷ್ಟೇನೆ. ನಾನು ಈ ಕಾಂಪಿಟೇಷನ್ಸ್ ಎಲ್ಲ ನೋಡಿದೆ ಚಿಕ್ಕ ಹುಡುಗ ಇದ್ದಾಗ, ಬಾಡಿ ಬಿಲ್ಡಿಂಗ್. ನಾನು ಯಾಕೆ ಮಾಡ್ಬಾರ್ದು ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿ ಮನೇನೆ ವ್ಯಾಯಾಮ ಶಾಲೆ ಮಾಡ್ಕೊಂಡು ಸರಳ ಜೀವನ ಅನ್ನೋದೇನಂದ್ಬಿಟ್ಟು ಇವರಿಂದ ನಾವು ಕಲಿಬೇಕು. ನೋಡಿ ಆರಾಮಾಗಿ ಪೀಸ್ಫುಲ್ ಆಗಿ ಒಬ್ಬರೇ ಲೀಡ್ ಮಾಡ್ಕೊಂಡು ಲೈಫ್ನ ಯಾರ ಮೇಲೇನು ಅವರು ಡಿಪೆಂಡೆನ್ಸ್ ಇಲ್ದಿರಾ. ನೋಡಿ ಮಾವಿನಕಾಯಿ ಎಲ್ಲ ಇದೆ ಅಲ್ಲಿ. ನ್ಯಾಚುರಲ್ ಜೇನು ಮತ್ತೆ ಸರಳ ಜೀವನ ಅನ್ನೋದಕ್ಕೆ ಉದಾಹರಣೆ ಇದೆ. ಮತ್ತೆ ಫಿಟ್ನೆಸ್ ನಾವು ನೋಡಿ ಈಗಿನ ಕಾಲದಲ್ಲಿ ನಾವು ಸುಮ್ಮನೆ ಏನೋ ಟೆನ್ಷನ್ ತಗೊಂಡು ಮುಂದೆ ಹೋಗ್ತದೆ, ಅದೆಲ್ಲ ಜೀವನ. ಫಿಟ್ನೆಸ್ ಅಂದ್ರೆ ಅಂಕಲ್ ನೋಡಿ ಕಲಿಬೇಕು. ಇದು ಸರಳ ಜೀವನ ಅನ್ನೋದಕ್ಕೆ ಅವರು ಇದೊಂದು ನಮ್ಗೆ ಉದಾಹರಣೆ, ನಮ್ಗೆ ಅವ್ರ ಇನ್ಸ್ಪಿರೇಷನ್ ಅನ್ನ ಇವಾಗಿಂದ ತಗೊಂತ ಇದೀವಿ ಇನ್ಸ್ಪಿರೇಷನ್. ಇಲ್ಲ, ಏನಂದ್ರೆ ಆರೋಗ್ಯ ಅನ್ನೋದು ಗಿವ್ ಅಂಡ್ ಟೇಕ್ ಇಲ್ಲ. ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ನೀವು ಬೈ ಮಾಡ್ಬೋದು ಅಥವಾ ಕೊಡ್ಬೋದು. ನಿಮ್ಮ ಹತ್ರ ಇರೋದನ್ನು ನಿಮ್ಮ ಹತ್ರ ತುಂಬಾ ಆರೋಗ್ಯ ಇದೆ ಒಂಚೂರು ಕೊಡಿ ಅಂದ್ರೆ ಕೊಡಕ್ ಬರುತ್ತೆ. ನಿಮಗೆ ಕೊಡೋ ಮನ್ಸಿದ್ರು ಕೊಡಕ್ ಆಗಲ್ಲ, ಅದನ್ನ ಕೊಡಕ್ ಆಗಲ್ಲ, ತಗೊಳಕ್ ಆಗಲ್ಲ. ಹಂಗಾಗಿ ಇರೋವಾಗ ಚೆನ್ನಾಗಿರ್ಬೇಕು ಅಂದ್ರೆ ವರ್ಕೌಟ್ ಮಾಡ್ಬೇಕು ಅಷ್ಟೇ. 73 ಅಂದ್ರೆ ನನ್ಗೆ ಇವಾಗ್ಲೂ ಒಂಥರ ನಂಬಕ್ಕೆ ಆಗ್ತಾ ಇಲ್ಲ. ಅದೇ ಅರ್ಧದ ಗುಟ್ಟು ಇದೆ ವ್ಯಾಯಾಮ ಅಷ್ಟೇ. ವ್ಯಾಯಾಮ ಅಂದ್ರೆ ಬರೀ ಜಿಮ್ ಮಾಡೋದಲ್ಲ, ಏನೋ ಏನಾದ್ರು ಒಂದು ದೇಹ ದಂಡಿಸ್ಬೇಕು, ತಾನಾಗಿ ಎಲ್ಲ ಸಿಗುತ್ತೆ. ಹೆಂಗೆ ಅಂಕಲ್? ಓಕೆ. ಇವತ್ತು ಅಂಕಲ್ ಅವರ ಫಾರ್ಮ್ ಹೌಸ್ ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು. ಇಲ್ಲಿ ನಾವು ಆರಾಮಾಗಿ 2 days ಸ್ಪೆಂಡ್ ಮಾಡ್ತಾ ಇದೀವಿ. ಬೆಂಗಳೂರು ಜೀವನ ಎಲ್ಲ ಆ ಟ್ರಾಫಿಕ್ ಇಲ್ಲಿಂದ ಆರಾಮಾಗಿ ನಾವು ಖುಷಿ ಆಗ್ತಾ ಇದೆ ನಮ್ಗೆ. ನೋಡಿ 400 ಕಿಲೋಮೀಟರ್ ಇಲ್ಲಿಂದ ಬೆಂಗಳೂರಿಂದ ಬಂದಿರೋದು. ಹೌದು. ಇವರು ಬಹಳ ಅದ್ಭುತವಾದ ಕರಾಟೆ ಮಾಸ್ಟರ್ ಇವರು. ಶಾಲೆಯಲ್ಲಿ ಮತ್ತೆ ಊರಿನಲ್ಲೆಲ್ಲ ಜನರಿಗೆಲ್ಲ ಹೇಳ್ಕೊಡ್ತಾರೆ. ತುಂಬಾ ಖುಷಿ. ಇಂಥವ್ರನ್ನೆಲ್ಲ ನೋಡೋದೇ ನಮಗೂ ಒಂದು ಖುಷಿ. ನಮ್ಗೆ ನಮ್ ಭಾಗ್ಯ ಅಂತ ಹೇಳ್ಬೋದು ನೀವು ಸಿಕ್ಕಿರೋ. ಹಾಗೆ ಫಿಟ್ ಆಗಿರ್ಬೇಕು ಯಾವಾಗಲೂ. ಓಕೆ ದೆನ್ ಅಂಕಲ್, ಇನ್ನೊಂದು ಖುಷಿ ವಿಚಾರ ಅಂದ್ರೆ ನಾವು RCB 18 ವರ್ಷದಿಂದ ಬೆಂಗಳೂರು ಕಪ್ಪೆ ಗೆದ್ದಿಲ್ಲ. ನೋಡಿ ರಾತ್ರಿ ಕಪ್ ಗೆದ್ದಿದ್ರೆ ಅದೇ ಖುಷಿಯಲ್ಲಿ ಒಂದು ಸ್ಲೋಗನ್, ಜೈ RCB ಅನ್ಬಿಡಿ. ಜೈ RCB. One, two, three, four.
ಬಾಯ್. ಅಂಕಲ್, ನೀವು ರಾಮಪ್ಪ ಅಂಕಲ್ ಅಂದ್ರೆ ತುಂಬಾ ಫೇಮಸ್ ಗೊತ್ತು ಎಲ್ಲರಿಗೂ. ಅದೇ ನಮ್ಮ ವೀಕ್ಷಕರಿಗೂ ನೀವು ಯಾರಂತ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಫೇಮಸ್ ಏನಿಲ್ಲ, ಕೆಲವರು ನಾನು ಜಿ ಕನ್ನಡದಲ್ಲಿ ಒಂದು ರಿಯಾಲಿಟಿ ಶೋ ಮಾಡಿದ್ದೆ, ಓಕೆ, ಲೈಫ್ ಸೂಪರ್ ಗುರು ಅಂತ. ಅವಾಗ ಅನೇಕರು ಸುಮಾರು 92 ದಿವಸ ನಾನು ಶೋದಲ್ಲಿದ್ದೆ. ಅವಾಗ ಜನಗಳು ನೋಡಿ ಸ್ವಲ್ಪ ಗುರ್ತಿಡಿತಾರೆ, ಹಂಗಾಗಿ ಪರಿಚಯ. ಮತ್ತೆ ನೀವು ಬಾಡಿ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಸಾಧನೆ ಮಾಡಿದ್ರಿ. ಬಾಡಿ ಬಿಲ್ಡಿಂಗ್ ಅಲ್ಲಿ 2013 ಸ್ಟೇಟ್ ಗೋಲ್ಡ್, ಓಕೆ, 2018 ನ್ಯಾಷನಲ್ ಗೋಲ್ಡ್, ಓಕೆ ಓಕೆ, ಗೋಲ್ಡ್ ಮೆಡಲ್ ಬಂತು. ನೀವೆಲ್ಲ ನ್ಯಾಷನಲ್ ಬಾಡಿ ಬಿಲ್ಡಿಂಗ್? ನ್ಯಾಷನಲ್ ಬಾಡಿ ಬಿಲ್ಡಿಂಗ್. ಹೀಗಾಗಿ ಅನೇಕರಿಗೆ ಪರಿಚಯ ಇರುತ್ತೆ, ನೋಡಿರ್ತಾರೆ. ಜೊತೆಗೆ ಟಿವಿ ಶೋಸ್ ಎಲ್ಲ ನಾನು ಕೊಡ್ತೀನಿ ಫಿಟ್ನೆಸ್ ಬಗ್ಗೆ, ಓಕೆ ಓಕೆ, ಅದನ್ನು ನೋಡಿರ್ತಾರೆ ಅನ್ಸುತ್ತೆ. ಹಂಗಾಗಿ ಅಂಕಲ್ ಫೇಮಸ್ ರಾಮಪ್ಪ ಅಂಕಲ್ ಅಂದ್ರೆ ನಿಮಗೂ ಗೊತ್ತಿರುತ್ತೆ ನಮ್ಮ ಪ್ರಕಾರ. ಆದರೆ ಒಂದ್ಸಲ ಅವ್ರಿಗೆ ಅವ್ರ ಬಾಯಲ್ಲೇ ತಿಳ್ಸೋಣ ಅಂದ್ಬಿಟ್ಟು ಮತ್ತೆ ಕೇಳಿದೆ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಅವ್ರ ಮಗ ಅವರು ಫೇಮಸ್ ಫಿಟ್ನೆಸ್ ಅಲ್ಲಿ, ಮತ್ತೆ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂಕಲ್? ಮಗ ಅವನು ಕಳೆದ ವರ್ಷ ಮೇನಲ್ಲಿ ನ್ಯೂಜಿಲ್ಯಾಂಡಲ್ಲಿ ಹೋಗಿ, ಅದು ವಿಶ್ವ ಮಟ್ಟದ ಸ್ಪರ್ಧೆ ಬಾಡಿ ಬಿಲ್ಡಿಂಗ್, ಓಕೆ, 2 ಗೋಲ್ಡ್ 1 ಸಿಲ್ವರ್ ಅವನಿಗೆ ಬಂತು. ಹ್ಞೂ ಅಗೇನ್ ಮೊನ್ನೆ ಇದೇ ಕಳೆದ ತಿಂಗಳು 10ನೇ ತಾರೀಕು ಜಪಾನ್ಗೆ ಹೋಗಿದ್ದ, ಅಲ್ಲಿ ಕೂಡ ಅವನು ಮೆಡಲ್ ಮಾಡಿದ್ದಾನೆ. ಹೀಗೆ ಅವನ ಪರಿಚಯ. ಅವ್ರು ರಘುರಾಮಪ್ಪ ಅವ್ರು ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್. ಅವ್ರು ಫಿಟ್ನೆಸ್ ಎಲ್ಲ ತುಂಬಾ ನೋಡ್ತಾ ಇರ್ಬೋದು ನಾವು. ಆತ್ನು ಒಂದು ರಿಯಾಲಿಟಿ ಶೋ ಅಂತ ಅಲ್ಲ, 3 ಓಕೆ, ರಿಯಾಲಿಟಿ ಶೋನಲ್ಲಿ ಅವನು ಕಾಣಿಸ್ಕೊಂಡಿದ್ದಾನೆ. ಯಾವ ಶೋ ಅಂಕಲ್? ಒಂದು ಪೇಟೆ ಮಂದಿ ಕಾಡಿಗೆ ಹೋದ್ರು ಅಂತ ಮೊದಲನೇದು. ಆಮೇಲೆ ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಅಂತೇಳಿ ಅದಕ್ಕೆ ನಡ್ಸ್ಕೊಡೋನಾಗಿ ಹೋಸ್ಟ್ ಆಗಿ ಹೋಗಿದ್ದ. ಆಮೇಲೆ ನಾನಿದ್ದ ಶೋನಲ್ಲೂ ಕೂಡ ಲೈಫ್ ಸೂಪರ್ ಗುರುನಲ್ಲಿ ಅದನ್ನೊಂದು ಗೆಸ್ಟ್ ಆಗಿ ಒಂದು 3 ವಾರ ಬಂದಿದ್ದ. ಓಕೆ, ಸೂಪರ್ ಅಂದ್ರೆ ತಂದೆಯಿಂದಾನೇ ಇನ್ಫ್ಲೂಯೆನ್ಸ್ ಅದೆಲ್ಲ, ಇಂದ ಬಂದಿರೋ ಗುಡ್ ಕ್ವಾಲಿಟೀಸ್ ಅವೆಲ್ಲ. ಇನ್ನೊಂದು ಬ್ಯೂಟಿ ಏನ್ ಗೊತ್ತಾ, ಹಂಗ ತುಂಬಾ ಆಸೆ ಇತ್ತು ನಾವಿಬ್ರು ಒಟ್ಟಿಗೆ, ಅವನ ಕ್ಯಾಟಗರಿಲಿ ಅವನು, ನನ್ನ ಕ್ಯಾಟಗರಿಲಿ ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ. ಅದು ಆಗ್ಲೇ ಇಲ್ಲ. ಜಿ ಕನ್ನಡದಲ್ಲಿ ನಾವು ರಿಯಾಲಿಟಿ ಶೋ ಹೋದಾಗ ಅವಕಾಶ ಸಿಕ್ತು. ಅವರು ಇಬ್ರು ಶೋ ಮಾಡ್ರಿ ಅಂತ ಹೇಳಂದ್ರು. ಪಾಪ ನಮ್ಮ ಗುರುಪ್ರಸಾದ್ ಯೋಗಿ ನಡೆಸ್ಕೊಡ್ತಾ ಇದ್ರು. ಈಗ ಗುರುಪ್ರಸಾದ್ ಅವ್ರು ಇಲ್ಲ, ಸಾರಿ. ಅವರು ಮಾಡಿ ಇಬ್ರು ಶೋ ಅಂತ ಹೇಳಿ ನಮ್ಮಿಬ್ರು ಕೈಯಲ್ಲೂ ಶೋ ಮಾಡಿಸಿದ್ರು ಸ್ಟೇಜ್ ಮೇಲೆ. ನಿಮ್ಗೆ ತುಂಬಾ ಖುಷಿ ಆಗಿರುತ್ತೆ? ನನಗೆ ಬಹಳ ಖುಷಿ ಆಯ್ತು. ಮಿಸ್ಟರ್ ಹೊಡೆದಷ್ಟು ಖುಷಿ ಆಗಿರುತ್ತೆ. ನಿಜವಾದ ಸ್ಟೇಜ್ ಮೇಲೆ ಕೇಳಿದ್ರು, ಏನ್ ರಾಮಪ್ಪರೇ ಹಿಂಗಿದಿರಲ್ಲ, ಯಾರು ನಿಮ್ಮ ಗುರು ಅಂತ. ಸರ್ ನನ್ನ ಮಗನೇ ನನಗೆ ಗುರು ಅಂತ ಹೇಳಿ ಹೇಳಿದ್ದೆ. ಹ್ಯಾಪಿ ಮೂಮೆಂಟ್ಸ್. ಅದು ಇವ್ರ ಗುಡ್ ಕ್ವಾಲಿಟಿನ ಅವ್ರಿಗೂ ಬಂದಿರುತ್ತೆ, ಮತ್ತೆ ಅವರು ಅದೇ ತರ ಇವ್ರು ಫಾಲೋ ಮಾಡ್ಕೊಂಡಿದ್ದಕ್ಕೆ ಈ ತರ ಇವಾಗ ಅವ್ರು ಗುಡ್ ತಗೊಂಡಿದ್ದಾರೆ. ಅದು ಚಿಕ್ಕವನಿದ್ದಾಗ ನಾನು ಹೇಳ್ಕೊಡ್ತಾ ಇದ್ದೆ. ಈಗ ಮಾಡ್ರನ್ ಜಿಮ್ಗಳೆಲ್ಲ ಬಂತಲ್ಲ, ಆವಾಗ ಆತ್ಮ ನನಗೆ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಹಳೆ ಬೇರು ಹೊಸ ಚಿಗುರು ಅನ್ನೋದು. ಹಾಗೆ ಈ ನಮ್ದು ವರ್ಕೌಟ್ ಪದ್ಧತಿ ಎಲ್ಲ ಹೊಸ ಚಿಗುರು ಹಳೆ ಬೇರು ಅಂತ ಹೇಳಿದ್ರಲ್ಲ, ಹಾಗೆ ಹಳೆ ಸಿಸ್ಟಮು ಇದೆ, ಈ ಹೊಸದ್ರ ಜೊತೆಗೆ ಹೌದು ನಾವೆಲ್ಲ ವರ್ಕೌಟ್. ನಾನು ಯಾಕೆ ಆ ಮಾತು ಹೇಳಿದ್ನಂದ್ರೆ, ಕುವೆಂಪು ಅವರು ಹುಟ್ಟಿದ್ರು ಇಲ್ಲೇ ಶಿವಮೊಗ್ಗದಲ್ಲಿ, ಅವರೇ ಹೇಳಿದ ಮಾತೇ ಇದು. ಅದಕ್ಕೆ ತುಂಬಾ ಇದಾಯ್ತು. ನಿಜ. ಈ ಪ್ರಕೃತಿಯಲ್ಲಿ ಯಾರಿದ್ದಾರೆ ಎಲ್ಲ ಶಿವಮೊಗ್ಗದ ಕಡೆ ಎಲ್ಲನೇ ಇರಲಿ, ಈ ತುಂಬಾ ಫೇಮಸ್ ಆಗ್ತಾವ್ರು, ಅವ್ರು ಪೀಸ್ಫುಲ್ ಮೈಂಡ್ ಇರುತ್ತೆ. ಕುವೆಂಪು ಅವರು ಇದ್ರಲ್ಲಿ ನೋಡ್ಬೋದು ನಾವು. ಮತ್ತೆ ತೇಜಸ್ವಿ ಅವರು ತುಂಬಾ ಬಂದಿದ್ದಾರೆ ಅದ್ರ ಬಗ್ಗೆ. ಯಾಕಂದ್ರೆ ನಾನು ಒಬ್ಬ ಕನ್ನಡ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, ಆದರೆ ಸ್ವಲ್ಪ ನಾಲೆಜ್. ವೆರಿ ಗುಡ್. ನೋಡಿ ಅವ್ರು ಕನ್ನಡ ಮಾಸ್ಟರ್ ಡಿಗ್ರಿ, ಕನ್ನಡದ ಮೇಲೆ ಅಭಿಮಾನ, ರಿಯಲ್ ಕನ್ನಡಿಗರ್ಸ್ ನಾವೆಲ್ಲ. ಇಲ್ಲ, ಜೀವನದಲ್ಲಿ ತುಂಬಾ ಚೆನ್ನಾಗಿ ಯಾರಪ್ಪ ಇರೋದು ಅಂದ್ರೆ, ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ದೇ ಇರೋ ಮನುಷ್ಯ ಯಾರಿದ್ದಾರೆ ಅವನೇ ತುಂಬಾ ಚೆನ್ನಾಗಿದ್ದಾನೆ. ಅವನೇ ಶ್ರೀಮಂತ.
ಅವನು ಭಾರಿ ದೊಡ್ಡ ಶ್ರೀಮಂತ. ಅವನು ಹೌದೌದು. ಹಣ ಇದ್ದವನು ಶ್ರೀಮಂತ ಅಲ್ಲ, ಆರೋಗ್ಯ ಇದ್ದವನು ಶ್ರೀಮಂತ. ನೋಡಿ ಇದು ಕರೆಕ್ಟ್. ಹಣ ಇರುತ್ತೆ, ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ಥ್ಯಾಂಕ್ ಯು ಅಂಕಲ್. ಓಕೆ.